ಕುದುರೆ ಇದೆ, ಬಣ್ಣ ಬಣ್ಣದ ಕುದುರೆ ಇದೆ, ಬಿಲ್ಲು ಬಾಣ ಇದೆ, ಕೆಂಪು ಕುದುರೆ ಇದೆ, ಕಪ್ಪು ಕುದುರೆ ಇದೆ, ಬಿಳಿ ಕುದುರೆ ಇದೆ. ಇದೇನಿದೆ ಹಿಂಗಿದೆ? ಇವೆಲ್ಲವೂ ಸಾಂಕೇತಗಳಾಗಿವೆ. ಕುತೂಹಲನ ಮೂಡಿಸುವಂತ ವಿಷಯಗಳು ಇರೋದ್ರಿಂದ ಅದನ್ನು ಓದಬೇಕು ಅನ್ಸ್ತದೆ. ಸೊ ಇದು ಕಥೆನ ನಿಜವಾಗ್ಲೂ ನಡೀತಕ್ಕಂಥ ಪುಸ್ತಕ. ಇದು ಚರಿತ್ರೆ, ಇತಿಹಾಸದಲ್ಲಿ ನಡೆದದ್ದನ್ನ ಮುಂದೆ ಹಾಕ್ಲಿಕ್ಕೆ ನೋಡ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲೇಷನ್ ರಿವೀಲ್. ಅದ್ಭುತ ಸ್ವರೂಪನು ಕಾರಣಕರ್ತನು ನಮ್ಮೆಲ್ಲರಿಗೂ ಪ್ರಕಟಣೆ ಅಂತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದಾರೆ. ಈ ಪ್ರಕಟಣೆ ಪುಸ್ತಕವನ್ನ ಎಷ್ಟೋ ಸಂದರ್ಭದಲ್ಲಿ ತುಂಬ ಕಷ್ಟಕರವಾಗಿರ್ತಕ್ಕಂಥ ಪುಸ್ತಕ. ಅದರಲ್ಲಿರ್ತಕ್ಕಂಥ ಚಿಹ್ನೆಗಳು, ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಅಂತ ಬಹಳಷ್ಟು ಜನ ಇದನ್ನು ಬಿಟ್ಟು ಸುಲಭವಾಗಿರ್ತಕ್ಕಂಥ ಪುಸ್ತಕಗಳನ್ನು ಧ್ಯಾನಕ್ಕೆ ತೆಗೆದುಕೊಳ್ತಾರೆ. ಆ ಅಭಿಪ್ರಾಯವನ್ನು ಬದಲಾಯಿಸಲು ಈ ಕಾರ್ಯಕ್ರಮ ರೆವಲೇಷನ್ ರಿವೀಲ್ಡ್. ಈ ರೆವಲೇಷನ್ ರಿವೀಲ್ಡಲ್ಲಿ ನಾವು ವಾಕ್ಯವಾಗಿ ಪದವಾಗಿ ನಿಮ್ಮೆಲ್ಲರಿಗೂ ವಿವರಿಸಲು ಈ ಕಾರ್ಯಕ್ರಮವನ್ನು ಯೋಜಿಸಿದ್ದೇವೆ. ಕೆಲವು ಪ್ರಶ್ನೆಗಳು ನಮಗೂ ಇದೆ ಅಂತ ನಿಮಗೆ ಅನಿಸಿದ್ರೆ ನಮಗೆ ಪತ್ರಗಳನ್ನು ಬರೀಬೋದು, ಕರೆಯನ್ನು ಕೂಡ ನೀವು ಮಾಡಬಹುದು. ನಾವು ಇವತ್ತಿನ ಒಂದು ಚರ್ಚೆಗೆ 6ನೇ ಅಧ್ಯಾಯ 5ನೇ ವಚನದಲ್ಲಿದ್ದೇವೆ. ಈ 5ನೇ ವಚನದಲ್ಲಿ 3ನೇ ಮುದ್ರೆಯು ತೆರೆಯಲ್ಪಟ್ಟಿದೆ. ಅದು ಈಗಾಗಲೇ ಬಹಳಷ್ಟು ನಾವು ಅದನ್ನು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ 3ನೇ ಜೀವಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಈ ಒಂದು 3 ಜೀವಿಗಳು ಮತ್ತು 3 ಕುದುರೆಯನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದೇವೆ. ಆ ಕುದುರೆಯು ಯಾವ ಬಣ್ಣವಾಗಿತ್ತು, ಆ ಅರ್ಥ ಏನು ಎಂಬತಕ್ಕಂಥದ್ದನ್ನು ನಾವು ಕಳೆದ ವಾರಗಳಲ್ಲಿ ಚರ್ಚೆ ಮಾಡಿದ್ವಿ. ಪರಿಶುದ್ಧವಾಗಿರ್ತಕ್ಕಂಥ ಮೊದಲನೆಯ ಶತಮಾನದ ಸಭೆಯು ಬಿಳಿಯಾಗಿತ್ತು. 2ನೇ ಕುದುರೆಯು ಕೆಂಪಾಗಿತ್ತು. ಈಗ 3ನೇ ಕುದುರೆಯು ಕಪ್ಪು ಬಣ್ಣದ ಕುದುರೆಯನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಳೆದ ಕಾರ್ಯಕ್ರಮದಲ್ಲಿ ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ಸಂಪ್ರದಾಯವು ನಮ್ಮನ್ನು ಮುಳುಗಿಸಿದೆ ಎಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಿದ್ರು. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಮತ್ತೆ ಮುಂದೆ ನೋಡುವಾಗ ಈ ಸಭೆ ಹೇಗೆ ಕಪ್ಪಾಯಿತು ಅಂತ ಹೇಳಿದ್ರೆ ಮತ್ತೊಂದು ಸಂಪ್ರದಾಯ ಬಂದ್ಬಿಡ್ತು. ಯಾವ ಸಂಪ್ರದಾಯ? ಸತ್ತವ್ರನ್ನ ಆರಾಧನೆ ಮಾಡೋದು, ಸತ್ತವ್ರ ಪೂಜೆ. ಸಂತರ ಪೂಜೆ ಬೇರೆ, ಸತ್ತವ್ರ ಪೂಜೆ ಬೇರೆ. ಸೊ ಈಗಾಗಲೇ ನೀವು ಏನು ಹೇಳಕ್ಕೆ ಬರ್ತಾ ಇದ್ದೀರ ಅಂದರೆ ಸತ್ಯವೇದವಾದ ಆಧಾರಿತವಾಗಿರ್ತಕ್ಕಂಥ ಸಂತರ ಪೂಜೆ ಮಾಡಬಾರ್ದು ಅಂತ ಹೇಳ್ತೀರಾ ಪಾಸ್ಟರ್ ರಾಜದಾಸ್? ಹೌದು, ಖಂಡಿತವಾಗಿ. ಸತ್ಯವೇದ ಇದು ನಮಗೆ ಮಾತ್ರ ಬರೆಯಲ್ಪಟ್ಟಿದೆಯಾ ಅಥವಾ ಬರೀ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟು ಇದು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಾ ಈ ಬುಕ್ಕು, ಅಥವಾ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಾ? ಇಲ್ಲ, ಲಾಟ್ ಆಫ್ ಪೀಪಲ್ ಥಿಂಕ್ ವಿ ಆರ್ ಪ್ರಿಂಟಿಂಗ್ ದಿಸ್ ಬೈಬಲ್, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪ್ರಿಂಟಿಂಗ್ ದಿಸ್ ಬೈಬಲ್. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವೇ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ, ಯಾಕೆ ಬೇರೆಯವ್ರು ಫಾಲೋ ಮಾಡ್ತಾ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಾರೆ ಸಂತರ ಪೂಜೆ ಮಾಡಬಾರ್ದು ಅಂತ, ಈಗ ಹೇಳ್ತಾ ಇದ್ದಾರೆ ಸತ್ತವ್ರ ಪೂಜೆನೂ ಮಾಡಬಾರ್ದು ಅಂತ. ಆದರೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಚಿತ್ರಣ, ನಮ್ಮ ತಾತನ ಫೋಟೋಗೆ ಮಾಲೆ ಹಾಕ್ತಾ ಇದ್ದೀವಿ, ಅಜ್ಜಿ ಫೋಟೋಗೆ ಮಾಲೆ ಹಾಕ್ತಾ ಇದ್ದೀವಿ, ಮಾವನ ಫೋಟೋಗೆ ಮಾಲೆ ಹಾಕ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಸಂಪ್ರದಾಯ ಖಂಡಿತವಾಗ್ಲೂ ಆಸ್ ಯು ಸೇ ಹ್ಯಾಸ್ ಗಾನ್ ವೆರಿ ಡೀಪ್ ಪಾಸ್ಟರ್ ರಾಜದಾಸ್. ಭಾಳ ಹಾಳವಾಗಿ ಹೋಗಿದೆ, ಬೇರೆ ಊರು ಬಿಟ್ಟಿದೆ. ಅದನ್ನ ಬುಡೋ ಸಹಿತ ಕೇಳೋಕೆ ಭಾಳ ಕಷ್ಟ ಆಗ್ಬಿಟ್ಟಿದೆ. ಇದೇ ಸತ್ಯ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ದೇವ್ರ ವಾಕ್ಯ ಕೇಳುತ್ತೆ, ಸತ್ತವ್ರಿಗೆ ಯಾವ ತಿಳುವಳಿಕೆನೇ ಇಲ್ಲ, ದೇವ್ರನ್ನ ಅವ್ರ ಸಮಾಧಿಯಲ್ಲಿ ಸ್ತುತಿಸಲ್ಲ ಎಂಬುದಾಗಿ ದಾವಿದನು ಹೇಳ್ತಾನೆ ಭಾಳ ಸ್ಪಷ್ಟವಾಗಿ. ಆ ರೀತಿ ಇರುವಾಗ ತಿಳುವಳಿಕೆ ಇಲ್ಲದವ್ರಿಗೆ ನಾವು ಹೆಂಗೆ ಆರಾಧನೆ ಮಾಡೋಕ್ಕಾಗತ್ತೆ? ಅವ್ರನ್ನ ಹೆಸರಲ್ಲಿ ಹೆಂಗೆ ಪೂಜೆ ಮಾಡೋಕ್ಕಾಗತ್ತೆ? ನೀವು ಪೂಜೆ ಮಾಡಬೇಕಾದ ಒಬ್ಬರನ್ನೇ ಸರ್ವಶಕ್ತನ ದೇವರು, ಸೃಷ್ಟಿಕರ್ತನ ಮಾತ್ರ. ಇವತ್ತು ಸೈತಾನ ಮಾಡಿದ್ರೆ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಪೂಜೆ ಮಾಡೋಕ್ಕೆ ಹತ್ತಿಸಿ, ಅಷ್ಟು ಮಾತ್ರ ಅಲ್ಲದೆ ಇನ್ನೂ ಹೀನವಾಗಿ ಸತ್ತವ್ರನ್ನೂ ಪೂಜೆ ಮಾಡೋಕ್ಕೆ ಹಚ್ಬಿಟ್ಟಿದ್ದಾರೆ. ಇವತ್ತೆಲ್ಲ ಈ ಕ್ರೈಸ್ತರು ಸತ್ತವ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಸತ್ತವ್ರ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ಆಗಲಿ ಆ ವಿಚಾರಕ್ಕೆ ಆಮೇಲೆ ಬರೋಣ. ಐ ಹ್ಯಾವ್ ಸೀನ್ ಪೀಪಲ್ ಗೋ ಟು ದ ಗ್ರೇವ್ ಆ್ಯಂಡ್ ಪ್ರೇ. ಸಮಾಧಿಗೆ ಹೋಗಿ ಸಮಾಧಿ ಮುಂದೆ ನಿಂತು, ಮೊನ್ನೆ ಕೂಡ ಯಾರೋ ಒಬ್ಬರು ಅವರ ತಂದೆ ಸಾವಿಗೆ ಬರಲಿಕ್ಕೆ ಆಗಲಿಲ್ಲ, ವೀಸಾ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಮೇರಿಕದಿಂದ. ಸರಿ, ಪಾಸ್ಟ್ರೆ ಫೋನ್ ಮಾಡಿದ್ರು, ಪಾಸ್ಟ್ರೆ ಕರ್ಕೊಂಡೋಗಿ, ನನಗೆ ತಂದೆ ಸಮಾಧಿ ಗೊತ್ತಿಲ್ಲ, ನೀವೇ ಮಣ್ಣು ಮಾಡಿದ್ದು ಅಂತ ಕೇಳಲ್ಪಟ್ಟೆ ಅಂತ ಹೋದೆ, ಕರ್ಕೊಂಡೋದೆ. ನಾನು
ನಾನು ಕಲ್ತಿರ್ತಕ್ಕಂಥದ್ದನ್ನು ಸ್ವಲ್ಪ ಕೈಗೊಂಡು ನಡಿಲಿಕ್ಕೆ ಪ್ರಯತ್ನ ಪಡುವಂಥ ವ್ಯಕ್ತಿ ನಾನು. ಸೊ ಅಲ್ಲಿದೆ ಹೋಗಿ ಅಲ್ಲಿ 4ನೇದು 3ನೇದು ಅಂತ ಗುರ್ತು ಮಾಡಿ ಬಂದುಬಿಟ್ಟೆ. ಐ ಸಾ ಆಲ್ ದ ಹೋಲ್ ಫ್ಯಾಮಿಲಿ ಪ್ರೇಯಿಂಗ್ ಫಾರ್ ದ ಪರ್ಸನ್ ಹೂ ವಾಸ್ ಇನ್ಸೈಡ್ ದ ಗ್ರೇವ್. ಹೇಳಿ ಮುಂದುವರಿಸಿ. ಅಡ್ವೆಂಟಿಸ್ಟ್ ಅವರು ಅಂತ ಅಡ್ವೆಂಟಿಸ್ಟ್ನವರು ಭಾಳ ವಿಷಾದಕರ. ಇವತ್ತು ಅದೇನೆ ಹೇಳಿದ್ನಲ್ಲ, ಸತ್ಯ ಏನಂತಲೇ ಮರ್ತು ಬಿಟ್ಟಿದ್ದಾರೆ. ಈಗ ಸಂಪ್ರದಾಯನೇ ಪ್ರಬಲವಾಗಿದೆ, ಸಂಪ್ರದಾಯನೇ ಪ್ರಸಿದ್ಧವಾಗಿದೆ, ಇದೇ ಸರಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ಸೈತಾನ ಆಗ ಮಾಡಿ ಆರಿಸಲ್ಪಟ್ಟವರೇ ಮೋಸ ಹೋಗ್ತದೆ ಅಂತೇಳಿ ಮತ್ತಾಯ 24ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ, ದ ವೆರಿ ಎಲೆಕ್ಟ್ ವಿಲ್ ಬಿ ಡಿಸೀವ್ಡ್ ಅಂತೇಳಿ. ಇವತ್ತು ನಾವು ನೀವು ಮೋಸ ಹೋಗಬಾರ್ದು ಅನ್ನೋದಕ್ಕೆ ಈ ಸತ್ಯಗಳನ್ನ ತಿಳಿತಾ ಇದ್ವಿ. ಇದೆಲ್ಲ ಸಂಪ್ರದಾಯನ ಅನುಸರಿಸಿ ಭಕ್ತಿ ತೋರಿಸೋದು, ಸ್ವಾಮಿ ಹೇಳ್ತಾನೆ ಇದು ವ್ಯರ್ಥ ನನಗೆ ಭಕ್ತಿ ತೋರಿಸೋದು ಅಂತ ಹೇಳ್ತಾರೆ. ಸೊ ಸಂತರನ್ನು ಆರಾಧನೆ ಮಾಡಬಾರ್ದು ಮೊದಲನೇದಾಗಿ. 2ನೇದು ಸತ್ತವರನ್ನು ಆರಾಧನೆ ಮಾಡಬಾರ್ದು. ನಿಮ್ಮಪ್ಪ ನೋಡ್ಕೋತಾನೆ ಅಂತ. ನಮ್ಮಪ್ಪ ಸತ್ತೋದ ಮುಗಿದೋಯ್ತು, ನಮ್ಮಪ್ಪನಿಗೆ ಏನೂ ಗೊತ್ತಿಲ್ಲ, ನಿಮ್ಮಪ್ಪ ನೋಡ್ಕೊತಾನೆ, ಹೋಗಪ್ಪ ಧೈರ್ಯವಾಗಿ ಹೋಗ್ಬಿಟ್ಟು ಬಾ, ನಿಮ್ಮಪ್ಪ ನಿನ್ನ ಜೊತೇಲಿದ್ದಾನೆ, ನಿಮ್ಮಮ್ಮ ನಿನ್ನ ಜೊತೇಲಿದ್ದ, ಸತ್ತೋಗಿರೋ ಅಮ್ಮ ಜೊತೆಗಿರ್ತಾನೆ, ಅವರು ನಿಮ್ಮನ್ನು ನಡೆಸ್ತಾರೆ. ದಿಸ್ ಇಸ್ ನಾನ್ ಸೆನ್ಸ್. ಏನಂತೀರಾ? ಇದು 100% ನೀವು ಹೇಳೋದು ಕರೆಕ್ಟ್, ಸರಿಯಾಗಿ ಹೇಳಿದ್ದೀರ. ಇದು 100ಕ್ಕೆ 100 ಅಷ್ಟು ಸುಳ್ಳು. ಈ ಸುಳ್ಳನ್ನೇ ಜನ ನಂಬಂಗೆ ಮಾಡಿಬಿಟ್ಟಿದ್ದಾನೆ. ಇವತ್ತು ಏನಾಗಿದೆ ಅಂದರೆ, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಸತ್ಯ ಇದೆ, ಆದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಇರ್ತಕ್ಕಂಥ ಸಭಿಕರಲ್ಲೇ ಸತ್ಯ ಇದೆಯಾ, ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಯಾರು ಬಂದಿದ್ದಾರೆ ಸಭೆಗೆ ಅಂದರೆ, ಸಂಪ್ರದಾಯವನ್ನು ಇದುವರೆಗೂ ಪಾಲನೆ ಮಾಡಿಕೊಂಡು ಸತ್ಯವನ್ನು ತಿಳ್ಕೊಂಡು ಬಂದಿದ್ದಾರೆ, ಸಂಪ್ರದಾಯದಿಂದ ಹೊರಗಡೆ ಬಂದಿದ್ದಾರೆ, ಆದರೆ ಸಂಪ್ರದಾಯ ಇವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ. ಪಾಸ್ಟರ್, ಆನೆಸ್ಟಾಗಿ ಐ ಹ್ಯಾವ್ ಬೀನ್ ಥ್ರೆಟೆಂಡ್ ವೆನ್ ನಾಟ್ ಫಾಲೋಡ್ ಟ್ರೆಡಿಷನ್ಸ್. ಐ ಹ್ಯಾವ್ ಬೀನ್ ಥ್ರೆಟೆಂಡ್. ನನಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಇದು ನಮ್ಮ ಬಹಳ ವರ್ಷಗಳಿಂದ, ನಾವು 30-40 ವರ್ಷದಿಂದ ನಾವು ಇದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ, ನೀವು ನಿನ್ನೆ ಬಂದ್ಬಿಟ್ಟು ನೀವು ಇದೆಲ್ಲ ಚೇಂಜ್ ಮಾಡಿಬಿಡಂತ ಪೀಪಲ್ ಹ್ಯಾವ್ ಥ್ರೆಟೆಂಡ್ ಮೀ. ಆದರೆ ಆ ಬೆದರಿಕೆಗೆ ನಾವು ಜಗ್ಗದೆ ಸ್ಥಿರವಾಗಿ ನಿಂತ್ಕೊಂಡ್ರೆ ಮಾತ್ರ ಮಾರ್ಟಿನ್ ಲೂಥರ್ ಹಂಗೆ ನಾವು ಒಂದು ಕ್ರಾಂತಿ ತರ್ಬೋದು, ಧಾರ್ಮಿಕ ಕ್ರಾಂತಿ, ಸುಧಾರಣೆ ತರ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಮಾರ್ಟಿನ್ ಲೂಥರ್ ಅವರು ಇದೇ ರೀತಿ ಬೆದರಿಕೆಗೆ ಹೆದರ್ಕೊಂಡಿದ್ರೆ ಇವತ್ತು ಪ್ರೊಟೆಸ್ಟೆಂಟ್ ಸಭೆ ಇರ್ತಿರ್ಲಿಲ್ಲ. ಇನ್ನೂ ಎಲ್ಲ ಅಸತ್ಯದಲ್ಲಿ ಇರಬೇಕಾಗಿತ್ತು, ಅಂಧಕಾರದಲ್ಲಿ ಇರಬೇಕಾಗಿತ್ತು. ದೇವರು ನಮಗೆ ಸ್ತೋತ್ರ ಹೇಳ್ರಿ, ವಿ ಹ್ಯಾವ್ ಪೀಪಲ್ ಲೈಕ್ ಮಾರ್ಟಿನ್ ಲೂಥರ್ ಇವನ್ ನಾವು. ಇಲ್ಲ, ಸಂಪ್ರದಾಯವನ್ನು ನಾವು ಮರ್ಯಾದೆ ಕೊಡಬೇಕಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಅದು ಒಂದು ಆರಾಧನೆಯ ಕ್ರಮದ ರೀತಿಯಲ್ಲಿ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಹೋಗಬಾರ್ದು. ತುಂಬ ದುಃಖಕರ. ನಮ್ಮ ಯಾರೋ ಒಬ್ರು ಹೇಳ್ತಾ ಇದ್ರು, ಅವರ್ ಸಿಮೆಟ್ರಿ ಮ್ಯಾನರ್ಸ್ ಆರ್ ಗಾನ್ ಟು ಡಾಗ್ಸ್ ಅಂತ. ನಾವು ಸಮಾಧಿಯಲ್ಲಿ ನಡ್ಕೊಳ್ತಕ್ಕಂಥ ರೀತಿ ತುಂಬ ಹೀನವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗಿದೆ ಅಂತ. ಸೊ ಇದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮ. ಸಂಪ್ರದಾಯಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಅದರಲ್ಲೂ ವಿಶೇಷವಾಗಿ ಸಂತರನ್ನು ಆರಾಧನೆ ಮಾಡಬಾರ್ದು, ಪೂಜಿಸಬಾರ್ದು, ಸತ್ತವರಿಗೆ ಮಹತ್ವವನ್ನು ಕೊಡಬಾರ್ದು, ಮರ್ಯಾದೆಯನ್ನು ಕೊಡಬೇಕು, ಗೌರವ ಕೊಡಬೇಕು. ನಮ್ಮನ್ನು ತಪ್ಪಾಗಿ ಯಾರು ಕೋಟ್ ಮಾಡಬಾರ್ದು, ಮರ್ಯಾದೆ ಕೊಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಆದರೆ ಅವರನ್ನು ಆರಾಧಿಸಬಾರ್ದು. ಮುಂದುವರಿಸಿ. ನಂತರ ನೋಡ್ತೇವೆ, ಸ್ವಾಮಿ ದಾಂಪತ್ಯ ಜೀವಿತನ ಮಾನ್ಯವಾದದಿಂದ ಪರಿಗಣಿಸಿದಾನೆ. ಆದರೆ ಈಗ ಸಂಪ್ರದಾಯ ಅಂತ ಹೇಳಿದ್ರೆ ಸೆಲೆಬಸಿ, ವಿವಾಹಗೊಳ್ಳಬಾರ್ದು, ಬೋಧಕರು ಹಾಗೆ ಉಳಿಬೇಕು ಅಂತೇಳಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಹಾಗೆ ಉಳಿಯೋದು ಭಾಳ ಕಷ್ಟ, ಯಾಕಂತ ಹೇಳಿದ್ರೆ ಭಾಳ ಶೋಧನೆಗಳಿದೆ. ಆಪ್ರಾಯುಕ್ತವಾಗಿ ನಿಮ್ಮ ಸ್ವಂತ ಹೆಂಡತಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದಂತೇಳಿ. ಇವತ್ತು ಅನೇಕ ವಿಷಯಗಳನ್ನು ಕೇಳಿದಾಗ ಅವಮಾನ ಆಗುತ್ತೆ. ನಮಗೆ ಅವಮಾನ ಆದಾಗ ಪರಲೋಕ ದೇವರಿಗೆ ಎಷ್ಟು ಅವಮಾನ ಆಗುತ್ತೆ ಯೋಚನೆ ಮಾಡಬೇಕು. ಇದು ಸತ್ಯ ಸಭೆ ಅಂತ ಹೇಳ್ಕೊಂಡು ನಾವು ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಮತ್ತು ಅವಿವಾಹಿತವಾದಂಥ ಸಂಬಂಧಗಳು, ಅನೈತಿಕ ಸಂಬಂಧಗಳು, ಇಲ್ಲೀಗಲ್ ರಿಲೇಷನ್ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಮಾಡೋದಕ್ಕಿಂತ ಮದುವೆ ಆಗೋದು ಭಾಳ ಚೆಂದ. ಇದು ದೈವಿಕ ನಿಯಮ. ಆದರೆ ಇದನ್ನು ಬಿಟ್ಟು ಇವತ್ತು ಸಂಪ್ರದಾಯ ಏನಾಗಿದೆ, ಸೆಲೆಬಸಿ ಫಾಲೋ ಮಾಡ್ತಾರೆ. ಬೋಧಕರು ವಿವಾಹಗೊಳ್ಳಬಾರ್ದು, ಹೀಗೆ ಇರಬೇಕು ಅಂತೇಳಿ. ಇದು ಕೂಡ ಸಂಪ್ರದಾಯ, ಸತ್ಯ ಅಲ್ಲ. ನಂತರ ಇನ್ನೊಂದು ಭಾಳ ಪ್ರಾಮುಖ್ಯವಾದಂಥ ಸಂಪ್ರದಾಯ ಸಭೆಗೆ ಯಾವುದು ಅಂತ ಹೇಳಿದ್ರೆ ಜಪಮಣಿ ಸರ. ಇವತ್ತು ಎಲ್ಲ ಧರ್ಮದವರು ಸಹ ಜಪಮಣಿಯನ್ನು ಗುರುಗಳು ಇಟ್ಕೊಂಡು ಜಪಿಸೋದನ್ನು ನೋಡಿದ್ದೇವೆ. ಇವತ್ತು ಕ್ರೈಸ್ತಿಯ ಸಭೆಯಲ್ಲೂ ಸಹ ಜಪಮಣಿ ಸರ ಬಂದಿದೆ. ಸತ್ಯವೇದದಲ್ಲಿ ವೇರೇನ್ ಆದಿಕಾಂಡದಿಂದ ಪ್ರಕರಣ ಎಲ್ಲಿದೆ ಜಪಮಣಿ ಸರ ಪ್ರಾರ್ಥನೆ ಮಾಡೋದು? ಇದು ಸಂಪ್ರದಾಯ. ಇದಿಟ್ಕೊಂಡು ನಾವು ಭಕ್ತಿವಂತರನ್ನು ತೋರಿಸ್ಲಿಕ್ಕೆ ಎಲ್ಲರ ಮುಂದೆ ಅದನ್ನು ಎಣಿಸ್ಕೊಂಡು ಪ್ರಾರ್ಥನೆ ಮಾಡೋದು. ಕೆಲವರು ಕಾರಲ್ಲಿ ಹಾಕ್ಕೊಂಡಿದ್ದಾರೆ, ನಾನು ನೋಡಿದ್ದೀನಿ. ಕಾರಲ್ಲಿ ಮುಂದೆ ಬರುವಂಥ
ಆ ಕನ್ನಡಿಯಲ್ಲಿ ಆ ಮಣಿಯನ್ನು ಹಾಕೊಂಡಿರ್ತಾರೆ. ಕನ್ನಡ ಇದೆ, ಮುಂದುವರಿಸಿ. ನಂತರ ವಿಗ್ರಹಾರಾಧನೆ, ಪೂಜೆ, ಈ ಮೂರ್ತಿ ಪೂಜೆ. ಸ್ವಾಮಿ ಭಾಳ ಸ್ಪಷ್ಟವಾಗಿ ಎರಡನೇ ಆಜ್ಞೆ ಹೇಳ್ತಾನೆ, ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರ್ದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ನೀರಿನ ಕೆಳಗೆ ಯಾವುದೇ ರೂಪವನ್ನು ಮಾಡ್ಕೊಳ್ಬಾರ್ದು ಅಂತೇಳಿ. ಇವತ್ತು ನಮ್ಮ ಕ್ರೈಸ್ತಿಯ ಧರ್ಮ ಸಭೆಗಳಲ್ಲಿ ನೋಡ್ತೇವೆ, ದೊಡ್ಡ ದೊಡ್ಡ ಮೂರ್ತಿಗಳನ್ನ ಇಟ್ಕೊಂಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಅಲ್ಲಿಗೆ ಹೋದರೆ ಅನ್ಯ ಧರ್ಮದ ಧಾರ್ಮಿಕ ಸ್ಥಳಕ್ಕೂ ಕ್ರೈಸ್ತಿಯ ಧರ್ಮ ಆರಾಧನೆ ಸ್ಥಳಕ್ಕೆ ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಬಹುಶಃ ನೀವು ವಿವೇಕನಗರಲ್ಲಿ ಒಂದು ಸಭೆಗೆ ಹೋಗಿರ್ಬೋದು ಅಂತ ಕಾಣುತ್ತೆ. ಅಲ್ಲಿ ಇಡೀ ಸಭೆ ಫುಲ್ ವಿಗ್ರಹಗಳಿದೆ, ಪೂಜೆಗಳು, ಜನ ಪ್ರತಿಯೊಂದು ವಿಗ್ರಹದ ಮುಂದೆ ಹೋಗಿ ಆರಾಧನೆ ಮಾಡ್ತಿದ್ದಾರೆ. ಇದು ಸಂಪ್ರದಾಯ. ಇವತ್ತು ಈ ಸಂಪ್ರದಾಯಗಳು ಸತ್ಯದಿಂದ ಜನಗಳನ್ನ ದೂರ ಮಾಡಿ ದೇವರಿಗೆ ದ್ರೋಹ ಮಾಡ್ತಾರೆ. ಇದೆಲ್ಲ ಬಂದದ್ದು ಈ 3ನೇ ಸಭೆಯಿಂದಲೇ. ಈ ಕಪ್ಪು ಕುದುರೆ, ಸತ್ಯ ಸಂಪ್ರದಾಯ ಎರಡೂ ಸೇರಿ ಸಂಪ್ರದಾಯ ಭಾಳ ಪ್ರಬಲವಾಗಿದೆ. ಸತ್ಯ ಹೇಳೋಕ್ಕೆ ಹೋದ್ರೆ ಇವತ್ತು ಇದ್ದಾಗ ಹೇಳಿದ್ರೆ ಏನು ಮಾಡ್ತಾರೆ, ಎದ್ದು ಬಂದು ಎದೆಗುದಿತಾರೆ. ಕಂಡಂಗೆ ಹೇಳಿದ್ರೆ ಕೆಂಡದಂತ ಕೋಪ ಮಾಡ್ಕೊಳ್ತಾರೆ. ಇದು ತಪ್ಪು ಅಂತ ಹೇಳಿದ್ರೆ ಅವ್ರು ನಂಬಲ್ಲ. ಅವರು ಎಲ್ಲ ಏನು ನೀವು ಹೊಸ್ದಾಗಿ ಹೇಳ್ತೀರಾ, ನಮ್ಮ ಸಭೆಯಲ್ಲಿ ಇಷ್ಟು ವರ್ಷ ಮಾಡ್ಕೊ ಬಂದಿದ್ವಿ, ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ, ಅವ್ರು ಹೇಳಿದ್ದಾರೆ, ನೀವೇನು ಮಹಾ ಹೇಳೋದಂತೇಳಿ ವಿರೋಧಿಸ್ತಾರೆ. ವಿರೋಧತೆ ಇರೋದು ಒಳ್ಳೆಯದು. ಸತ್ಯ, ನಾವು ಕಡಿಮೆ ಜನ ಆದ್ರೂ ನಾವು ಸತ್ಯಕ್ಕಾಗಿ ನಿಂತ್ಕೊಳ್ಬೇಕು, ಸಂಪ್ರದಾಯವನ್ನು ತ್ಯಜಿಸ್ಬೇಕು. ಸತ್ಯವನ್ನು ಬಿಟ್ಟು ಸಂಪ್ರದಾಯ ಅನುಸರಿಸಿ ಎಷ್ಟೇ ನಿಷ್ಠಾವಂತರಾಗಿದ್ರೂ ನಾವು ಭಕ್ತಿ ತೋರಿಸೋದು ವ್ಯರ್ಥ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. ಓಕೆ, ಇಲ್ಲಿ ಸತ್ಯವು ಮರೆಮಾಚಲಿಕ್ಕೆ ಕೆಲವು ಕಾರಣಗಳಿದೆ. 1260 ವರ್ಷಗಳ ತನಕ ಡಾರ್ಕ್ ಏಜಸ್ ಎಂಬುದಾಗಿ ಏನು ಕರಿತೇವೆ, ಅಂಧಕಾರದ ಯುಗ. ಅಂಧಕಾರದ ಯುಗದಲ್ಲಿ ಸತ್ಯ ನಾಪಥ್ಯದಲ್ಲಿತ್ತು. ಅಂದರೆ ಜನಗೆ ಗೊತ್ತು, ಬೆಳಕಿರಲಿಲ್ಲ, ಸತ್ಯವೇದ ಇರಲಿಲ್ಲ, ಸತ್ಯ ಏನಂತ ಗೊತ್ತಿಲ್ಲ. ಎಲ್ಲರನ್ನು ಮಂಕ್ ಮಾಡಿ ಆ 1260 ವರ್ಷಗಳು ಪ್ರಬಲವಾದ ಕತ್ತಲೆ ಕವಿದುಕೊಂಡಿತ್ತು. ಕಪ್ಪು ಕುದುರೆಯ ಒಂದು ಗುಣ. ಈಗ ಬೆಳಕು ಬಂದು ಎಷ್ಟು ವರ್ಷ ಆಯಿತು ಅಂದರೆ, ಈ ಸತ್ಯವೇದ ಮನುಷ್ಯರ ಕೈಗೆ ಬಂದು ಎಷ್ಟು ವರ್ಷ ಆಯಿತು? ಒಂದು 500 ವರ್ಷ ಆಗಿರ್ಬೋದಾ? ಯಾವಾಗಲೂ ಮೊನ್ನೆ ರೀಸೆಂಟಾಗಿ ನಾವು ಯಾವುದನ್ನು ಇದು ಮಾಡ್ದೋ, ಮಾರ್ಟಿನ್ ಲೂಥರ್ ರೆಫಾರ್ಮೇಷನ್ 500 ವರ್ಷ ಹಿಂಗಾಯಿತು ಎಂಬುದಾಗಿ. ಅದಾದ ಮೇಲೆ ತಾನೇ ಸತ್ಯವೇದವು ಎಲ್ಲ ಭಾಷೆಗಳಲ್ಲೂ ಮುದ್ರಿತ ಆಗಿ ಜನಗಳಿಗೆ ಬೆಳಕು ಬಂದಾಯಿತು. 1260 ವರ್ಷಗಳ ಪ್ರಬಲವಾದ ಸಂಪ್ರದಾಯವನ್ನು ಈ 500 ವರ್ಷದೊಳಗೆ ತೆಗಿಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಅವ್ರ ಮನಸ್ಸಿನಲ್ಲಿ ಹೋಗ್ಬಿಟ್ಟಿದೆ ಅಂದರೆ, ಆಳವಾಗಿ ಅವರದೇ ಆದಂಥ, ಈಗ ನೀವು ಜನಗಳಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಹಿಡಿದಿರೋ ಸತ್ಯವೇದಕ್ಕಿಂತಲೂ ಪ್ರಬಲವಾದ ಕ್ಯಾಥಲಿಕ್ ಸಭೆಯಲ್ಲಿ ಅವ್ರದ್ದೇ ಒಂದು ಸತ್ಯವೇದ ಇದೆ. ಆ ಸತ್ಯವೇದದಲ್ಲಿ 2ನೇ ಆಜ್ಞೆನೇ ಇಲ್ಲ. ಅದಕ್ಕೋಸ್ಕರ ತಾನೇ ಈ ವಿಗ್ರಹಾರಾಧನೆಯನ್ನು ನಾವು ನೋಡ್ತೇವೆ. ಯಾಕಂದರೆ ಅವ್ರು ಹೇಳ್ತಾರೆ ನಮ್ಮ ಸತ್ಯವೇದದಲ್ಲಿ ಇಲ್ಲ. ಅವರು ಸಹ ಪ್ರಬಲವಾಗಿ ಅದನ್ನು ತೆಗೆದುಹಾಕಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ಅದನ್ನು ನಾವು ಮುಂದೆ ದಾನಿಯೇಲ 7ನೇ ಅಧ್ಯಾಯ ಮತ್ತು ಪ್ರಕಟಣೆಯಲ್ಲಿ ಮುಂದೆ ಓದಲಿಕ್ಕೆ ಹೋಗ್ತೇವೆ. ಹೇಗೆ ಒಂದು ಶಕ್ತಿ ಇದನ್ನೆಲ್ಲ ತೆಗಿಲಿಕ್ಕೆ ಬರ್ತದೆ ಎಂಬುದಾಗಿ, ಆ ಶಕ್ತಿ ಯಾರು ಕೊಡ್ತಾರೆ ಎಂಬುದಾಗಿ ಸಹ ನೋಡ್ತೇವೆ. ಸೊ ನಾನು ಹೇಳುವಾಗೆ ಈ ಒಂದು ಸಂಪ್ರದಾಯಗಳು, ಆಚಾರ ವಿಚಾರಗಳು ಮೆಲ್ಲಗೆ ನುಸುಳಿಕೊಂಡು ಪವಿತ್ರವಾದ ತತ್ವಗಳನ್ನು ಮಂಕು ಮಾಡಿವೆ. ಈಗ ಪಾಸ್ಟರ್ ಸ್ವಲ್ಪ ಪಾಠದಿಂದ ಡಿವಿಯೇಷನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಈಗ ಸಂಪ್ರದಾಯ ಈಗಾಗಲೇ ತುಂಬ ಒಳಗೆ ಬಂದ್ಬಿಟ್ಟಿದೆ. ಸಂಪ್ರದಾಯವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅದೇನೋ ಅಂತಾರಲ್ಲ, ಯು ಕ್ಯಾನ್ ಬ್ರಿಂಗ್ ಮ್ಯಾನ್ ಔಟ್ ಆಫ್ ಇಸ್ರೇಲ್ ಈಜಿಪ್ಟ್ ಬಟ್ ನಾಟ್ ದ ಈಜಿಪ್ಟ್ ಔಟ್ ಆಫ್ ಮ್ಯಾನ್ ಅಂದಂಗೆ, ಸಂಪ್ರದಾಯದಿಂದ ಮನುಷ್ಯರನ್ನು ತಂದು ನಾವು ಅವ್ರಿಗೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು, ಜ್ಞಾನ ಸತ್ಯವೇದ ತಿಳುವಳಿಕೆಯನ್ನು ಕೊಟ್ಟು, ದೀಕ್ಷೆಯನ್ನು ಕೊಟ್ಟು ಸಭಿಕರಾಗಿ ಮಾಡಿದ್ದೇವೆ. ಆದರೂ ಸಂಪ್ರದಾಯದಲ್ಲಿ ಇದ್ದಾರೆ. ಅವ್ರಿಗೆ ಯಾವ ರೀತಿ ಅವರನ್ನು ಅದರಿಂದ ಹೊರತರತಕ್ಕಂಥದ್ದು? ಇದು ನಾವು ಹೇಳ್ಬೋದು ಅಷ್ಟೇ ಹೊರತು ವೈಯಕ್ತಿಕವಾಗಿ ಅದು ಬರಬೇಕು. ಈಗ ಉದಾಹರಣೆಗೆ ನಮ್ಮಲ್ಲಿ ಒಬ್ಬರಿದ್ದಾರೆ ಶ್ರೀಕಾಂತ್ ಎಂಬುದಾಗಿ. ಅವರು ಹಳೆಯ ಒಂದು ಸಂಪ್ರದಾಯದಿಂದ ಬಂದವರು. ಎಷ್ಟು ಪೂಜೆ ಮಾಡ್ತಾಯಿದ್ರು, ಎಷ್ಟು ಆಳವಾಗಿ ತಿಳ್ಕೊಂಡಿದ್ರು, ಉಪನಿಷತ್ತು ಓದ್ತಾಯಿದ್ರು, ಎಲ್ಲವನ್ನು ಓದ್ತಾಯಿದ್ರು. ಇವಾಗ ಅದನ್ನು ಬಿಟ್ಟು ಬಂದ ಮೇಲೆ ಅವರು ಪರಿಪೂರ್ಣವಾದಂಥ ಬದಲಾವಣೆ ಆಗಿದ್ದಾರೆ. ತಿರುಗಿ ಹೋಗಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಇದು ತಪ್ಪು, ನಾನು ಇದುವರೆಗೂ ತಪ್ಪು ಮಾಡ್ತಾ ಇದ್ದೆ, ಇವಾಗ ನಾನು ಬದಲಾಗಿದ್ದೇನೆ. ಸೊ ಆ ಬದಲಾವಣೆ ಎಂಬತಕ್ಕಂಥದ್ದು ಪ್ರತಿಯೊಬ್ಬ ವೈಯಕ್ತಿಕ ಜೀವಿತದಲ್ಲಿ ಬರಬೇಕೋ ಹೊರತು ಇನ್ನೊಬ್ಬರಿಂದ ಹೇಳಿ. ಯಾಕೆ ಇದಕ್ಕೋಸ್ಕರ ತಾನೇ ನೀವು ದೇವ್ರ ವಾಕ್ಯ ಓದಬೇಕು.
ಈ ಪ್ರಕಟಣೆನೇ ನಾವು ಇಷ್ಟು ಸಮಯವನ್ನು ತೆಗೆದುಕೊಂಡು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದರೆ ಇದರಲ್ಲಿ ಬರ್ತಕ್ಕಂಥ ಸತ್ಯವನ್ನು ಗ್ರಹಿಸಿಕೊಳ್ಳಿ. ಯಾಕೆಂದರೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ ಹೇಳ್ತಕ್ಕಂಥದ್ದು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆ ಸತ್ಯವನ್ನು ಹಿಡಿದುಕೊಳ್ಬೇಕು. ಇದೆಲ್ಲವೂ ಈ ಪ್ರಕಟಣೆಯಲ್ಲಿ ಹೇಳ್ತಕ್ಕಂಥದ್ದೆಲ್ಲವೂ ಸತ್ಯವಾಗಿವೆ. ಸಂಪ್ರದಾಯಗಳು ಹೇಗೆ ಬಂತು, ಯಾರಿಂದ ಬಂತು, ಯಾವಾಗ ಬಂತು ಅದನ್ನು ಸಹ ಮಾಹಿತಿ ಕೊಡ್ತಾ ಇದ್ದೇವೆ. ಇದರಿಂದ ಖಚಿತವಾಗಬೇಕು ಈ ಸಂಪ್ರದಾಯಗಳು ಸತ್ಯವೇದಿಂದ ಬಂದಿಲ್ಲ, ಸಭೆಯಿಂದ ಬಂದಿಲ್ಲ, ಇದು ಯಾರೋ ಮನುಷ್ಯರಿಂದ ನುಸುಳಿಕೊಂಡು ಬಂದಿರತಕ್ಕಂಥದ್ದು, ಅನ್ಯರಿಂದ ಬಂದಿದೆ. ಅದಕ್ಕೋಸ್ಕರ ಅದರ ಬಗ್ಗೆ ಸ್ಪಷ್ಟನೆ ಸತ್ಯವೇದದಲ್ಲಿ ಇಲ್ಲ. ಸಂತರ ಪೂಜೆ ಆಗ್ಬೋದು, ಸತ್ತವರ ಮೆರವಣಿಗೆ ಆಗಿರ್ಬೋದು, ಯಾವುದೇ ಇರ್ಬೋದು, ಅದು ಯಾವುದೂ ಸತ್ಯವೇದದಲ್ಲಿ ಇಲ್ಲ. ಅದನ್ನು ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವು ಸೃಷ್ಟಿ ಮಾಡೋದಕ್ಕೆ ಯಾಕೆ ಇಷ್ಟು ಮಹತ್ವ ಕೊಡ್ತಾ ಇದ್ದೀರಾ? ಸತ್ಯದಲ್ಲಿ ಹೇಳಿರ್ತಕ್ಕಂಥದ್ದಿಗೆ ಮಹತ್ವ ಕೊಡಿ ಎಂಬುದಾಗಿ ಈ ಒಂದು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಇದರ ಬಗ್ಗೆ ಇನ್ನು ಮುಂದೆ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮ. ಈ ಅದ್ಭುತವಾಗಿರ್ತಕ್ಕಂಥ ಪಾಠದಲ್ಲಿ ಈ ಅಂತಿಮ ಭಾಗದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ಕುದುರೆ ಮಾತಾಡಿತ್ತು, ಕುದುರೆಯ ಬಣ್ಣವನ್ನು ಮಾತಾಡಿದ್ದೇವೆ. ಕುದುರೆ ಮೇಲೆ ಕುಳಿತುಕೊಂಡಿರ್ತಕ್ಕಂಥವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಇಲ್ಲಿ 5ನೇ ವಚನವನ್ನು ನಾವು ಸ್ವಲ್ಪ ಹೊತ್ತು ಇನ್ನೊಂದು ಸಾರಿ ಓದುವಾಗ ಹೇಳ್ತದೆ, ಆತನು 3ನೇ ಮುದ್ರೆಯನ್ನು ಹೊಡೆದಾಗ 3ನೇ ಜೀವಿ ಬಾ ಅನ್ನುವುದನ್ನು ಕೇಳಿದನು. ಆಗ ಇಗೋ ಕಪ್ಪು ಕುದುರೆ ಕಾಣಿಸಿತು, ಅದರ ಮೇಲೆ ಕುಳಿತಿದ್ದವನ ಕೈಯಲ್ಲಿ ತಕ್ಕಡಿ ಇತ್ತು. ಇವನನ್ನ ಏನಂತ ಕರೀತಾರೆ ಅಂದರೆ ಈಸ್ ಅ ಮರ್ಚೆಂಟ್, ಅಂದರೆ ವ್ಯಾಪಾರಸ್ಥ. ಒಬ್ಬ ವ್ಯಾಪಾರಸ್ಥನ ಕೈಯಲ್ಲಿ ಏನಿರ್ತದೆ? ತರಾಸು, ತಕ್ಕಡಿ ಇರ್ತದೆ, ತರಾಸಿರ್ತದೆ. ಇವನ ಕೈಯಲ್ಲಿ ತರಾಸಿರುವಾಗ ಆ ತರಾಸಿನ ಮೂಲಕವಾಗಿ ಎಲ್ಲರನ್ನ ಮೋಸಗೊಳಿಸಬೇಕು. ಯಾಕೆಂದರೆ ತರಾಸು ಒಂದೇ ರೀತಿ ಇದೆ ಎಂಬುದಾಗಿ ಹೇಳೋಕ್ಕಾಗಲ್ಲ. ಸೊ ಇವನ ಕೈಯಲ್ಲಿ ಲೋಕಕ್ಕೆ ಬಂದು ನಾನು ಈ ತರಾಸಿನ ಮೂಲಕವಾಗಿ ಎಲ್ಲರನ್ನ ನಾನೇನು ಮಾಡಬೇಕು? ಧ್ವಂಸ ಮಾಡಬೇಕು, ಎಲ್ಲರನ್ನೂ ಕೀಳಾಗಿ ನೋಡಬೇಕು, ಎಲ್ಲರೂ ಹೀಗಿದ್ದಾರೆ ಎಂಬುದಾಗಿ. ಈಗ ಒಂದು ವಾಕ್ಯವನ್ನು ಓದೋಣ. ಎಸ್ ಸರ್. ಮೀಕಾ 6ನೇ ಅಧ್ಯಾಯ 10ರಿಂದ 12 ವಚನವನ್ನು ಗಮನಿಸುವಾಗ ಸತ್ಯವೇದ ಏನು ಹೇಳ್ತದೆ ನೋಡೋಣ. ದುಷ್ಟನ ಮನೆಯಲ್ಲಿ ದುಷ್ಟತನದಿಂದ ಗಳಿಸಿದ ನಿಧಿ, ಅಸಹ್ಯಕರವಾದ ಕಿರಿಯಳೆಯತೆ ಇವು ಇನ್ನೂ ಸಿಕ್ಕುತ್ತಿವೆಯೋ? ಕಳ್ಳ ತಕ್ಕಡಿಯು ಮೋಸದ ಕಲ್ಲಿನ ಚೀಲವು ಒಬ್ಬನಲ್ಲಿದ್ದರೆ ಅವನು ನಿರ್ದೋಷಿಯೋ? ಪಟ್ಟಣದ ಧನಿಕರು ತುಂಬ ಬಲಾತ್ಕಾರಿಗಳು, ಅದರ ನಿವಾಸಿಗಳು ಸುಳ್ಳುಗಾರರು, ಅವರ ಬಾಯಿ ನಾಲಿಗೆಯು ಮೋಸಕರ. ಸೊ ಇಲ್ಲಿ ಹೇಳ್ತದೆ ಕಳ್ಳ ತಕ್ಕಡಿ. ಸತ್ಯವೇದ ಹೇಳ್ತದೆ, ನಾವು ಹೇಳ್ತಾ ಇಲ್ಲ. ಅವನ ಕೈಯಲ್ಲಿ ಏನಿದೆ? ಕಳ್ಳ ತಕ್ಕಡಿಯು ಮೋಸದ ಕಲ್ಲಿನ ಚೀಲವು ಒಬ್ಬನಲ್ಲಿದೆ. ವೇಟ್ಸ್. ಈಗ ಒಬ್ಬ ವ್ಯಾಪಾರಸ್ಥನಲ್ಲಿ ನಾವು ಇಷ್ಟು KG ಕೊಡು ಅಂತ ಕೇಳ್ತಾ ಇದ್ದೇವೆ, ಅದನ್ನು ನೋಡೋದಿಲ್ಲ ಯಾರೂ. ಅವನೇನು ಕೊಡ್ತಾನೋ ಅದನ್ನು ಹಾಕ್ಕೊಳ್ತೀವಿ. ಸೊ ಅವನಿಗೆ ಗೊತ್ತು ನಾನು ನ್ಯಾಯವಾಗಿ ಕೊಡ್ತಾ ಇದ್ದೀನ, ನಾನು ಮೋಸವಾಗಿ ಕೊಡ್ತಾ ಇದ್ದೀನ ಎಂಬುದಾಗಿ ಗೊತ್ತು. ಒಂದು ಕಾಲದಲ್ಲಿ ಈ ಗ್ಯಾಸ್ ಸಿಲಿಂಡ್ರೆಲ್ಲ ಬರೋಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಆ ಕೆರೋಸಿನನ್ನು ಈ ರೇಷನ್ ಅಂಗಡಿಯಲ್ಲಿ ಹೋಗಿ ತೊಗೊಂಬಂದು ಇಸ್ಕೊಳೋದು. ಆ ನೋರೇ ಬರುವಾಗಲೇ ಹಿಂಗೆ ಬಗ್ಗಿಸ್ಬಿಡ್ತಿದ್ದ ಅವನು. ನನಗಿನ್ನೂ ಜ್ಞಾಪಕ ಇದೆ, ನಮ್ಮ ತಾಯಿ ಎಲ್ಲ ಜಗಳ ಆಡ್ತಕ್ಕಂಥದ್ದು. ಆ ಕೆರೋಸಿನ್ ತುಂಬ್ತಾ ಇದ್ದ, ಹಿಂಗೆ ತುಂಬಿ ಅದು ಬರ್ರತ್ತಲ್ಲ ನೊರೆ ಬಗ್ಗಿಸ್ಬಿಡ್ತಿದ್ದ. ಮುಂದುವರಿಸಿ. ಹಾಗೆ ಈ ತಕ್ಕಡಿಯ ವಿಷಯದಲ್ಲಿ ಬರುವಾಗ ಆಮೋಸನಾದ ಪ್ರವಾದನೆ ಒಂದು ಹೇಳ್ತಾನೆ. ಆಮೋಸ 8ನೇ ಅಧ್ಯಾಯ 4ರಿಂದ 6 ವಚನಗಳಲ್ಲಿ ಧನವಂತರ ಹಣದಾಶೆ, ಅವರ ದೌರ್ಭಾಗ್ಯ, ತಕ್ಕಡಿಯ ಒಂದು ಮೋಸ ಹೇಗಾಗ್ತದೆ ಎಂಬುದಾಗಿ. ಈಗ ಯಾವುದಕ್ಕೆ ಈ ಕುದುರೆಯಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ ಎಂಬುದಾಗಿ ಹೇಳುವಾಗ, ಅಷ್ಟೊಂದು ಮೋಸ, ವಂಚನೆ, ದುಷ್ಟತನ ಆ ಅವಧಿಯಲ್ಲಿ ನಡೀತಾ ಇತ್ತು. ಓದೋಣ. ಎಷ್ಟು ಹೊತ್ತಿಗೆ ಅಮಾವಾಸ್ಯೆಯು ತೀರುವುದು? ಧಾನ್ಯವನ್ನು ಮಾರಬೇಕಲ್ಲ. ಸಬ್ಬತ್ತು ಇನ್ನೆಷ್ಟು ಹೊತ್ತು ಇರುವುದು? ಗೋಧಿಯನ್ನು ಅಂಗಡಿಗೆ ಇಡಬೇಕಲ್ಲ. ಕೊಳಗವನ್ನು ಕಿರಿದು ಮಾಡೋಣ, ತಲವನ್ನು ಹೆಚ್ಚಿಸೋಣ, ಸುಳ್ಳು ತಕ್ಕಡಿಯಿಂದ ಮೋಸ ಮಾಡೋಣ, ಬಡವನನ್ನು ಬೆಳ್ಳಿಗೆ, ದಿಕ್ಕಿಲ್ಲದವನನ್ನು ಜೊತೆ ಕೆರಕ್ಕೆ ಕೊಂಡುಕೊಳ್ಳೋಣ, ಗೋಧಿಯ ನುಸಿಯನ್ನು ಮಾರೋಣ ಎಂದುಕೊಂಡು
ದಿಕ್ಕಿಲ್ಲದವರನ್ನು ತುಳಿದು ಬಿಡುವವರೇ, ದೇಶದ ದರಿದ್ರನ್ನು ನಿರ್ಮೂಲ ಮಾಡುವವರೇ, ಕೇಳಿರಿ. ಯೆಹೋವನು ಯಾಕೋಬಿನ ಮಹಿಮೆಯ ಮೇಲೆ ಹೀಗೆ ಆಣೆಯಿಟ್ಟಿದ್ದಾನೆ, ಖಂಡಿತವಾಗಿ ಅವರ ಕೃತ್ಯಗಳಲ್ಲಿ ಯಾವುದನ್ನು ಎಂದಿಗೂ ಮರೆತು ಬಿಡನು. ನೋಡಿ, ಇಂಥ ದುಷ್ಕೃತ್ಯಗಳು, ಮೋಸದ ಕೃತ್ಯಗಳನ್ನು ಸತ್ಯವೇದದಲ್ಲಿ ಎಷ್ಟು ಪ್ರವಾದಿಗಳು ಎತ್ತಿಡಿದಿದ್ದಾರೆ. ನಾವು ಕಲಿತಾ ಇರ್ತಕ್ಕಂಥದ್ದು ಪ್ರಕಟಣೆ ಅಲ್ವಾ? ಆದರೆ ಆ ಪ್ರಕಟಣೆಯಲ್ಲಿ ಬರ್ತಕ್ಕಂಥ ಸತ್ಯಾಂಶವನ್ನು ಹಳೆ ಒಡಂಬಡಿಕೆ ಪ್ರವಾದಿಗಳು ಖಚಿತ ಮಾಡ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ. ಇದು ಮೋಸದ ತಕ್ಕಡಿ. ಇವಾಗ ಒಬ್ಬ ಏನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ ಹೇಳ್ತಕ್ಕಂಥದ್ದು, ಬೇಗ ಎಷ್ಟೊತ್ತಿಗೆ ಸಬ್ಬತ್ತು ಮುಗೀತದೆ, ನಾವೇನು ಮಾಡಬೇಕು? ವ್ಯಾಪಾರ ಮಾಡಬೇಕು, ನಮ್ಮ ಮೋಸದ ವ್ಯಾಪಾರವನ್ನು ಶುರು ಮಾಡಬೇಕು. ಈಗ ಕೆಲವ್ರನ್ನ ಸಬ್ಬತ್ತನ್ನು ಕೈಕೊಳ್ಬೇಕು. ಎಷ್ಟು ಕೈಕೊಳ್ಬೇಕು ನೀವು? ಸೂರ್ಯಾಸ್ತಮಾನಕ್ಕೆ ಅದನ್ನೇ ಕಾಯ್ಕೊಂಡಿರ್ತಾರೆ. ಸೂರ್ಯಾಸ್ತಮಾನ ಮುಗಿದ ತಕ್ಷಣ ಏನಾಗ್ತದೆ? ಟಿವಿ ಆನ್ ಮಾಡಿಬಿಡ್ತೀವಿ. ಕಾಯ್ತಾ ಇರ್ತೀವಿ. ಸಣ್ಣ ಸಣ್ಣ ಮಕ್ಕಳು, ಈಗ ನನ್ನ ಮೊಮ್ಮಗ ಇದ್ದಾನೆ, ಮೊಮ್ಮಗ ಬಂದು ಸಬ್ಬತ್ನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನೋಡ್ತಾ ಇರುವಾಗ ಆಗಾಗ ಬಂದು ಕೇಳ್ತಾ ಇರ್ತಾನೆ, ತಾತ ಸಬ್ಬತ್ತು ಯಾವಾಗ ಮುಗೀತದೆ, ಸಬ್ಬತ್ತು ಯಾವಾಗ ಮುಗೀತದೆ, ಎಷ್ಟು ಗಂಟೆಗೆ ಮುಗೀತದೆ? ಯಾಕೆ? ನಾನು ಟಿ ವಿ ಆನ್ ಮಾಡಬೇಕು. ನೋಡಿ, ಇವತ್ತು ನಮ್ಮ ಆಧುನಿಕ ಲೋಕದಲ್ಲಿ ಜನಗಳನ್ನು ಹೇಗೆ ನಾವು ಮಾಡಿದ್ದೀವಿ ಅಂದರೆ, ಇಷ್ಟ ಸಮಯಕ್ಕೆ ಏನಾಗಬೇಕು? ಸಬ್ಬತ್ತು ಮುಗೀತದೆ, ಅದಾದಮೇಲೆ ನಿಮ್ಗೆ ಅನ್ಸೋಕ್ಕಂಥ ಕಾರಣ ಮಾಡ್ಬೋದು ಅಂತ. ಆದರೆ ನಿಜವಾದ ಸಬ್ಬತ್ತನ್ನು ಕೈಕೊಳ್ಳುವವನು ಆ ಸಮಯಕ್ಕಿಂತ ಮೀರಿದ್ದಾನೆ ಎಂಬುದಾಗಿ. ಇಲ್ಲಿ ಮೋಸದ ತಕ್ಕಡಿಯನ್ನು ಮಾರುವವನು ಸಹ ಯೋಚನೆ ಮಾಡ್ತಾ ಇದ್ದಾನೆ, ಸಬ್ಬತ್ತಾದ ತಕ್ಷಣ ನಾನು ವ್ಯಾಪಾರ ಶುರು ಮಾಡಬೇಕು, ನಾನು ಸೂರ್ಯ ಮುಳುಗಿದ ತಕ್ಷಣ ನಾನು ವ್ಯಾಪಾರ ಶುರು ಮಾಡಬೇಕು. ಎಂಥ ವ್ಯಾಪಾರ ಶುರು ಮಾಡಬೇಕು ಅಂದರೆ ಏನು ಹೇಳ್ತದೆ ಅಲ್ಲಿ? ಕಳ್ಳತನದ ಕೊಳಗವನ್ನು ಕಿರಿದು ಮಾಡಿ ತೊಲವನ್ನು ಹಚ್ಚಿಸೋಣ, ಸುಳ್ಳು ತಕ್ಕಡಿಯಿಂದ ಮೋಸ ಮಾಡೋಣ. ಸೊ ಮೋಸ ಮಾಡಲಿಕ್ಕೋಸ್ಕರವಾಗಿಯೇ ಇದನ್ನು ಬಂತು ಎಂಬುದಾಗಿ. ಇನ್ನೊಂದು ವಾಕ್ಯವನ್ನು ಓದಿ ನಾವು ನೋಡೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 20ನೇ ವಚನದಲ್ಲಿ ಏನು ಹೇಳ್ತದೆ ನೋಡೋಣ. ಬಹಳ ಪ್ರಸಿದ್ಧವಾದಂಥ ವಚನ. ಇದರಲ್ಲೇ ನಾವು ಹಳಿಬೋದಾಗಿದೆ, ಇವರು ಸತ್ಯನ ಅಸತ್ಯನ ಸಂಪ್ರದಾಯ ಅನುಸರಿಸ್ತಾರ ಯಾವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿರುತ್ತೆ. ಅದನ್ನು ನಾವು ಪವಿತ್ರ ಬೈಬಲಲ್ಲಿ ಓದಿದ್ರೆ ಮಾತ್ರ ಇದು ಸತ್ಯ ಗೋಚರ ಆಗುತ್ತೆ. ಇಲ್ಲಿ ದೇವರ ಉಪದೇಶವನ್ನುಂತಿದೆ, ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಕಾಗುವುದಿಲ್ಲ. ಆದರೆ ಇಂಗ್ಲೀಷ್ ಹೇಳುತ್ತೆ, ಟು ದ ಲಾ ಅಂಡ್ ಟು ದ ಟೆಸ್ಟ್ ಮನಿ ಇಫ್ ದೆ ಸ್ಪೀಕ್ ನಾಟ್ ದೇರ್ ಈಸ್ ನೋ ಲೈಟ್ ಇನ್ ದ್ಯಾಮ್ ಅಂತ. ಅವರು ದೇವರ ಆಜ್ಞೆಗಳಿಗೂ ಮತ್ತು ಕ್ರಿಸ್ತನ ಎಂಬ ಸಾಕ್ಷಿಯನ್ನು ಕೊಡದೇ ಇದ್ದರೆ ಅವರಲ್ಲಿ ಸತ್ಯದ ಬೆಳಕಿಲ್ಲ ಅಂತ. ದೇವರ ಆಜ್ಞೆ ಮತ್ತು ಸಾಕ್ಷಿ ಅಂದರೆ ನ್ಯಾಯವಾದ ತಕ್ಕಡಿ, ಜಸ್ಟ್ ವೆಯ್ಟ್ ಅಂತ. ಒಂದು ವೇಳೆ ಅವರು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದರೆ ಈಗ ಅದು ಮೋಸದ ತಕ್ಕಡಿ. ಇದು ಯಾರು ಎಂಬತಕ್ಕಂಥದ್ದನ್ನು ನಾವು ಹೇಳಲೇಬೇಕಾಗಿದೆ. ಇಷ್ಟೆಲ್ಲ ನಾವು ಮಾತಾಡಿದ ಮೇಲೆ ಇವರು ಯಾರು ಎಂಬತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ಹೇಳಬೇಕು. ಸೊ ಅದು ಯಾರು ಎಂಬತಕ್ಕಂಥದ್ದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಚರ್ಚೆ ಮಾಡೋಣ. ಅದು ಒಂದು ದೊಡ್ಡ ಸಭೆ ಆಳ್ತಕ್ಕಂಥ ಸಭೆ ಎಂಬತಕ್ಕಂಥದ್ದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಪ್ರಶ್ನಾಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮುಕ್ತಾಯ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮಸ್ಕಾರ.